ನಮಸ್ತೆ, ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಗೌಡ. ಫಾರೆಸ್ಟ್ ಅನ್ನುವಂತ ಕನ್ನಡ ಸಿನಿಮಾ ಇದೆ 24ಕ್ಕೆ ರಿಲೀಸ್ ರೆಡಿ ಆಗಿದೆ. ಟ್ರೇಲರ್ ರಿಲೀಸ್ ಆದ್ಮೇಲಂತೂ ಹೆವಿ ಸೌಂಡ್ ಮಾಡ್ತಾ ಇರುವಂತ ಸಿನಿಮಾ. ಕಾರಣ ಅದರಲ್ಲಿರುವಂತ ಸ್ಟಾರ್ ಕಾಸ್ಟ್, ಅವರು ಹೊಡಿತಾರಂತ ಡೈಲಾಗ್ಸ್, ಎಲ್ಲೋ ಒಂದ್ ಕಡೆ ಕಂಟೆಂಟ್ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ, ಈ ತರ ಒಂದಷ್ಟು ಪ್ರಶ್ನೆಗಳು ಟ್ರೇಲರ್ ಗ್ಲಿಮ್ಸ್ ನೋಡಿ ಹುಟ್ಕೊಂಡಿದೆ. ಇಡೀ ತಂಡ ನನ್ನ ಜೊತೆ ಬನ್ನಿ, ಹೊತ್ತಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಎಲ್ರಿಗೂ ಸ್ವಾಗತ. ಸ್ವಾಗತ ಗೌಡ್ರೆ. ಚೆನ್ನಾಗಿದ್ದೀನಿ ಸರ್. ನೀವು ಗೌಡ್ರ ಹತ್ರ ಈಗ ಫಸ್ಟ್ ಕ್ವಶನ್ ಅದೇ ಇತ್ತು. ಈಗ ಯೂಶಲಿ ನಾವ್ ಹಿಂಗ್ ಇಂಟರ್ವ್ಯೂ ಶುರು ಮಾಡ್ತೀವಲ್ಲ, ಅವ್ ನಿಮ್ದೊಂದು ಮೈಂಡ್ ವಾಯ್ಸ್ ಅಲ್ಲಿ ಏನ್ ಓಡ್ತಿರುತ್ತೆ ಸರ್? ಎಲ್ಲಾ ಕೇಳಿದ್ದೆ, ಇವಮ್ಮನು ಕೇಳುತ್ತೆ, ಏನ್ ಹೇಳಿದ್ನೆ ಎಷ್ಟ್ ಸಲ ಹೇಳೋದು ಅಂತಾನೆ. ಏನ್ ಅದೇ ಸೂರ್ಯ ಅದೇ ಚಂದ್ರ, ಏನ್ ಚೇಂಜ್ ಆಗ್ಬೇಕಾ ನಿಮ್ಗೆ? ಕಿವಿಲ್ ಉಟ್ಬೇಕಾ ಸೂರ್ಯ? ಅಲ್ಲ, ನಾನ್ ನಿಮ್ಗೆ ಕೇಳ್ತಿದ್ದೀನಿ. ಅಲ್ಲ, ಅದೇ ಚೇಂಜ್ ಆಗ್ಬಿಡ್ತದೆ. ನಾವು ಸಿನಿಮಾನು ಹಂಗೆ ಮಾಡ್ತೀವಿ, ಹಿಂಗೆ ಪೋಸ್ಟ್ ಹಾಕ್ತಾರೆ, ಇಲ್ಲಿ ಅವರೇ ಮಾಡಿರ್ತೀವಿ, ನೀವು ಅದೇ ಪ್ರಶ್ನೆ ಕೇಳ್ತೀರ. ಆಮೇಲೆ ಒಳಗೋಗಿ ನೋಡಿದ್ಮೇಲೆ ಚೇಂಜ್ ಇದೆ ಅಂತ ಜನ ತೀರ್ಮಾನ ಮಾಡ್ಕೊತಾರೆ. ಅದಕ್ಕೆಲ್ಲ ಬೇಗ ಮಾಡ್ಕೊಳ್ಳಿ. ಈಗ ಅನ್ನ ಸಾರು ಅಪ್ಪ ಅಮ್ಮ ಎಲ್ಲ ರೊಟ್ಟಿನೇ ಬೇರೆ ಮಾಡ್ಕೊಳಕ್ ಆಯ್ತದ? ಅದೇ ನಮ್ಮ ತಾಯಿ ತಂದೆ ಇದ್ದಾಗ ಬೇರೆ ಮಾಡ್ಕೊಳ್ಳಲ್ಲ. ಚಿಕ್ಕಣ್ಣವ್ರದೇನೋ ಬೇರೆ ಮೈಂಡ್ ವಾಯ್ಸ್ ಓದ್ತಾ ಇದ್ದಾರ. ಏನ ಮಾತುಕತೆ ಮಾಡ್ಬೇಡ, ಬೇಡಪ್ಪ ಓದಿ ತಗ. ಏನಮ್ಮ ನೀನು ನಿಮ್ಗೆ ಇಂಟರ್ವ್ಯೂ ಮುಂಚೆ ಏನು ಓಡ್ತಾ ಇರ್ತಾನೆ? ಏನೇನೋ ಓಡ್ತಿರ್ ಹೇಳಕ್ಕಾಗಲ್ವಲ್ಲ. ಅಲ್ಲ, ಸಿನಿಮಾ ಇಂಟರ್ವ್ಯೂ ಬಗ್ಗೆ ಏನ್ ಓಡ್ತಾ ಇರುತ್ತೆ? ಇಂಟರ್ವ್ಯೂ ಬಗ್ಗೆ ಏನು ಏನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ. ನಮ್ಗೆ ಏನ್ ಗೊತ್ತು ಕಥೆ ಬಗ್ಗೆ ಏನ್ ಕೇಳಿದ್ರೆ. ಈಗ ಟ್ರೇಲರ್ ನೋಡಿದಾಗ, ಫಾರ್ ಎಕ್ಸಾಂಪಲ್ ನನ್ಗೆ ಆಡಿಯನ್ಸ್ ಆಗಿರ್ಬೋದು ಅಥವಾ ಜರ್ನಲಿಸ್ಟ್ ಆಗಿ ನಾವು ಒಂದಷ್ಟು ವಿಷಯಗಳು ಏನಿದೆ ಅನ್ನೋದು ನೋಡ್ತಾ ಇರ್ತೀವಿ. ಬಟ್ ನನ್ಗೆ ಇವತ್ತು ಈ ತರ ಒಂದು ಇಂಟರ್ವ್ಯೂ ಇದೆ ಅನ್ನೋದಕ್ಕೋಸ್ಕರ ರಿಪೀಟ್ ಪ್ಲೇ ಮಾಡಿದೆ. ನನ್ ಜೊತೆ ನನ್ ಕಸಿನ್ ಇತ್ತು. ಅವ್ರು ನನ್ ಟ್ರೇಲರ್ ನೋಡಿದೀನಿ, ಬಹಳ ನೋಡಿರೋದು ಈಗ ಕೇಳಿ ನಾವು ಫಾಲೋ ಅಪ್ ಅಲ್ಲಿ ಲಕ್ಷ್ಮೀ ಪುತ್ರ ಪತಿ, ಲಕ್ಷ್ಮೀ ಪತಿ ಫಾಲೋ ಪತಿ ಅಲ್ಲ ಪುತ್ರ, ಲಕ್ಷ್ಮೀ ಪುತ್ರ. ನೀವು ಕರೆಕ್ಟ್ ಮಾಡ್ತೀರ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಹೇಳಿ ಆಯ್ತಾ. ಸೊ ಅವ್ಳ ಫಸ್ಟ್ ರಿಯಾಕ್ಷನ್ ಏನಂದ್ರೆ, ಇದು ಟ್ರೇಲರ್ ನೋಡಿದೆ ಅವಳು ಬಹಳ ಮಜಾ ಅನ್ನಿಸ್ತು, ಆ ಕಾಮಿಡಿ ಪಂಚ್ ಲೈನ್ಸ್ ಡೈಲಾಗ್ಸ್ ಎಲ್ಲ ಯಾವಾಗ ರಿಲೀಸ್ ಅಂತ ಕೇಳಿದ್ರು. ಯಾವಾಗ ಅನ್ನಿಸ್ತು, ಓಕೆ ಇದು ಟ್ರೇಲರ್ ಆದ್ಮೇಲೆ ಒಂದಷ್ಟು ಕನ್ನಡ ಆಡಿಯನ್ಸ್ ಇದೊಂದು ಸ್ಪೇಸ್ ಇರುತ್ತೆ ಗೊತ್ತಾ, ಈ ತರದ್ ಒಂದು ಮಲ್ಟಿ ಸ್ಟಾರರ್ ಸಿನಿಮಾಗಳು. ಟ್ರೈಲರ್ ಹಾಕಿದ್ವಿ 24 ತಪ್ಪು ಕೇಳಿದ್ರು. ಟ್ರೈಲರ್ 24 ರಿಲೀಸ್ ಅಂತಿದೆ. ಅದು ಯಾವಾಗ ಹಂಗ ಎದುರಿಗೆ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಸಿಗಾಕೊಳ್ಳೋದ ಅಂತ ಅಲ್ಲಿಗೆ ಬರ್ತೇನೆ ಕ್ವಶನ್. ಅಂದ್ರೆ ತಲುಪಿದೆ, ಮತ್ ಒಂದು ಗ್ಯಾಪ್ ಇತ್ತು ಗೊತ್ತಾ, ಅದು ಅಕ್ಸೆಪ್ಟ್. ನಮ್ಗೆ ತಲುಪಿದೆ ಅನ್ನೋದು ನಮ್ಗೆ ಅಕ್ಸೆಪ್ಟ್. ಮಲ್ಟಿ ಸ್ಟಾರ್ ಒಂದ್ ಸ್ಕ್ರೀನ್ ಅಲ್ಲಿ ನನ್ಗೆ ಆ ಸ್ಟಾರ್ ಕಾಣ್ಬೇಕು, ಇವ್ರು ಕಾಣ್ಬೇಕು, ಜೊತೆಗೆ ಅವ್ರ ಮಧ್ಯೆ ನಡೆಯುವಂತ ಒಂದಷ್ಟು ಕಾಮಿಡಿ ಸೀಕ್ವೆನ್ಸ್. ಸಿನಿಮಾ ಅಂದ್ರೆ ಫಸ್ಟ್ ಡೆಫಿನೇಷನ್ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೋಸ್ಕರ ಜನ ಬರುವಾಗ ಅದ್ರದ್ದು ಎಲ್ಲಾ ಒಂದು ಹಬ್ಬದ ಊಟನು ಈ ಸಿನಿಮಾದಲ್ಲಿ ಇದೆ ಅನ್ನೋದು ಅವ್ರಿಗೆ ತಲುಪಿದೆ ಅಂತ ನನಗ್ ಒಂದಷ್ಟು ರಿಯಾಕ್ಷನ್ ಇಂದ ಗೊತ್ತಾಯ್ತು. ಸೊ ನಿಮಗೆ ಫಸ್ಟ್ ರಿಯಾಕ್ಷನ್ಸ್ ಏನು ಅಂತ? ಇದೆ ಖುಷಿ ಆಯ್ತು. ನೀವು ಹಂಗೆ ಹೇಳ್ಬೇಕು. ಹೇಳಿದ್ರೆ ಯಾರು ಮಾತಾಡೋದು ಎಷ್ಟೊಂದ್ ಜನ ಇತ್ತು, 4 ಜನ. ಒಂದು ಖುಷಿ ಆಯ್ತು. ಹೌದು, ಏನು ರೆಸ್ಪಾಂಡ್ ಆಗ್ತಿದೆ, ಅದು ಎಲ್ಲರೂ ಕೇಳ್ತಿದ್ದಾರೆ. ಅದು ಯಾವ ಪಿಕ್ಚರು, ಏನಿದು ಚೆನ್ನಾಗಿದೆಯಲ್ಲ, ಏನು ಕೇಳ್ತಾರೆ. ಯಾವಾಗ ರಿಲೀಸ್? ಅದೇ ಚಿಕನ್ ಅದು ಇರೋದು ಕೆಳಗಡೆ ಬೋಲ್ಡ್ ಹಾಕಿರ್ತೀವಿ, ಇಡ್ಲಿ ಸಿಗ್ತದೆ, ದ್ವಾಸೆ ಸಿಗ್ತದೆ ಅನ್ಬೋದು. ಏನ್ ಸಿಗ್ತದೆ ಅಂತ ಕೇಳ್ತಾರೆ. ಅದು ಹಂಗೆ ಇಲ್ಲ, ಹಿಂಗ್ ಬರುತ್ತೆ ಅನ್ಸುತ್ತೆ. ಆ ರೀಚ್ ಇದೆಯಲ್ಲ, ಯಾವ ಕೊನೆಗೂ ಕಲಾವಿದರಿಗೆ ಎಲ್ಲರಿಗೂ ನಮ್ಗೇನು ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋದೇ ನಮ್ಗೆ ನಮ್ಮ ಅಂತಿಮವಾದ ಆಸೆ. ಏನಪ್ಪಾ ಅಂದ್ರೆ ಎಲ್ಲರಿಗೂ ತಲುಪಬೇಕು ಅನ್ನೋದೇ ಅಲ್ವಾ. ಹಂಗಿದು ತಲುಪ್ತಾ ಇದೆ ಅಂದಾಗ ನಮ್ಗೊಂದು ಖುಷಿ ಬಂತು. ಹೌದಲ್ಲಪ್ಪ, ಅದು ಆನೆನ ಹೀರೋ ಅಂತ ಕೇಳಿದ್ರು. ಆನೆ ದೊಡ್ಡದಾಗ ಹಾಕಿದ್ರೆ ಕಿವಿ ಎಲ್ಲ, ಆನೆದೇನ್ ಪಾತ್ರ ಅಂತಂದ್ರು. ನಾನು ಅದ್ರ ಬಗ್ಗೆ ಒಂದು 3/4 ಗಂಟೆ ಮಾತಾಡಿದೆ. ಆನೆ ಹೆಂಗಿರ್ತದೆ, ಆನೆ ಹಂಗಿರ್ತದೆ, ನಮ್ಗೆ ಊಟ ತಗೊಂಬರ್ತದೆ, ಕಾಫಿ ಕೊಡ್ತದೆ, ದೋಸೆ ಕೊಡ್ತದೆ ಅಂತ. ಬರ್ತಿತ್ತು. ಹಂಗೆ ಆನೆ ಹಂಗೆಲ್ಲ ಮಾಡೈತ ಅಂದ್ರು. ಮತ್ತೆ ದೊಡ್ಡ ಪೋಟ್ ಹಾಕಿದ್ಮೇಲೆ ಹಂಗೆಲ್ಲ ಮಾಡೋರು ಅಂತ. ಆಮೇಲೆ ಇಲ್ಲ, ಆನೆದೇನಿಲ್ಲ, ಆನೆನೊಂದು ಮುಖ್ಯವಾದ ಒಂದು ಅಂಶ ಬರುತ್ತೆ. ಎಲ್ರಿಗೂ ಮನುಷ್ಯರ ಮೇಲೆ ಬರೋದಲ್ಲಪ್ಪ, ಆನೆ ಮೇಲೆ ಏನ್ ಬಂದಾಗ ಏನಾಗುತ್ತೆ ಅನ್ನೋದೊಂದು ಥ್ರಿಲ್ ಇಟ್ಟಿದ್ದಾರೆ ಅಂತ ಆಕೆ ಒಂದಷ್ಟು ಕುತೂಹಲಗಳಂತೂ ಅವ್ರಿಗೆ, ಯಾರಿಗೆ ಇದನ್ನ ಟ್ರೈಲರ್ ನೋಡಿದವ್ರಿಗಂತೂ ಗ್ಯಾರಂಟಿ ಬಂದಿದೆ. ಚಿಕ್ಕಣ್ಣಂದು ಪಾತ್ರ ಆಗ್ಬೋದು, ಅನೀಶ್ ಪಾತ್ರ ಆಗ್ಬೋದು, ಗುರು ಪಾತ್ರ ಆಗ್ಬೋದು, ಎಲ್ಲರಿಗೂ ಒಂಥರ ಬೇರೆ ಥರದ್ದು. ಆ ಹುಡುಗಿ ಪಾಪ
ಆ ಹುಡುಗಿನ ಯಾಕೆ ಪಾಪ ಒಬ್ಬಳೆ ಹಾಕೊಂಡಿರಿ ಎಲ್ಲ ಜೊತೆಗೆ ಹಾಕಬೇಕಾಯ್ತು 8 ಜನ ಅಂತ ನಾವು ಅದಕ್ಕೆ ಏನ್ ಹೇಳೋದು ಅಂದ್ರೆ ನೀವ್ ಹೇಳ್ಬೇಕು ನಮಗ್ ಜೋಡಿ ಕೊಟ್ಟಿಲ್ಲ. ಅಲ್ಲ ಡೈರೆಕ್ಟರ್ನ ಕೇಳ್ಬೇಕಾ ಪ್ರಶ್ನೆ ಅಂತ ಹೇಳಿ ನಾವು ಸುಮ್ಮನೆ ನಿಮಗ್ ಜೋಡಿ ಕೊಡ್ಲಿಲ್ಲ ಈ ಸಿನಿಮಾ? ಇಲ್ಲ ಇವ್ರಿಗೆ ಇದಾರೆ ಅವ್ರಿಗೆ ಇದಾರೆ. ಇಲ್ಲ ಅವನಿಗಿದ್ದಾರೆ. ಆ ಕಡೆ ಈ ಕಡೆ ಇರೋ ಇಬ್ರು ಹೀರೋಗಳಿಗಿದ್ದಾರೆ, ಮಧ್ಯದಲ್ಲಿರೋ ಇಬ್ರು ಕಾಮಿಡಿಯನ್ ಕೊಟ್ಟಿಲ್ಲ. ಕೊಟ್ಟಿಲ್ಲ ನಾವು ಅಲ್ಲಿ ಕಾಡಲ್ಲಿ ಬಂಗ ಹೋಗ್ಬೇಕು ಹಂಗ್ ಮಾಡ್ಬಿಟ್ಟು ನಮ್ಮನ್ನ ಅಲ್ಲಿ ಕಾಡಲ್ಲಿ ಬೋದ ಕಾಡಲ್ಲಿ ಶೂಟಿಂಗ್ ಹೋಗಿದ್ವಾ ಏನು ಕಾಡಲ್ಲಿ ಬೋದ ಅಲ್ಲ, ಯಾವ್ದು? ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಟ್ರೈಲರ್ ನೋಡಿದಾಗ ನಮ್ಗೆ ಏನೋ ಒಂದಷ್ಟು ಹುಡುಕಾಟ ಇದೆ, ಒಂದು ಏನೋ ಹುಡ್ಕೊಂಡು ಹೋಗ್ತೀರಾ, ಇದೆಲ್ಲ ಒಂದಷ್ಟು ಗೊತ್ತಾಗಿರುತ್ತೆ. ಆ ಹುಡುಕಾಟದಲ್ಲಿ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಏನು ಸಿಗ್ಲಿಲ್ಲ. ನಾಡಲ್ಲೇ ಸಿಗ್ತಾ ಇಲ್ಲ, ಕಾಡಲ್ಲಿ ಸಿಗುತ್ತೆ ಚೆನ್ನಾಗಿ. ಸಿಕ್ಕಿದ್ರೆ ನೋಡ್ರಿ ಇವ್ರಿಗೂ ಮದುವೆ ಆಗಿಲ್ಲ, ನಂಗೂ ಆಗಿಲ್ಲ, ಅವನಿಗೂ ಆಗಿಲ್ಲ. ನನಗೂ ಆಗಿಲ್ಲ. ಹುಡುಗಾಡ್ಬಿಟ್ರು ಎಲ್ಲಿ ಕಾಡಲ್ಲ ಹುಡುಕಾಡು ಬಿಟ್ವಿ. ಏನ್ ಪ್ರಾಣಿ ಪಕ್ಷಿ ಅದು ಕಾಣಿಸ್ತಿದ್ದ? ಇಲ್ಲ ಆತರ ಕಾಡು ಇಂಟೆನ್ಸ್ ಕಾಡಲ್ಲಿ ಶೂಟ್ ಮಾಡಿ ಅದೇ ಕಾಡಕ್ಕೆ ಕೇಳಿದ್ದು ಪ್ರೈವೇಟ್ ಲ್ಯಾಂಡ್ ಎಷ್ಟು ಎಕರೆ ಇದೆ ಏನ್ ಕತೆ ಯಾರು ಎಷ್ಟು ಜನ ಮಕ್ಳು ಇದೆ ಹುಡುಕಿದ್ದು. ಓಕೆ, ಆನೆ ಬಗ್ಗೆ ಆಯ್ತು, ಕಾಡಿನ ಬಗ್ಗೆ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಈಗಷ್ಟೇ ಹೇಳ್ತಾ ಇದ್ದೆ, ಹಿಂದಿನ ಸಿನಿಮಾ ನಿಮ್ದು ಈಗ ಗಣೇಶ್ ಸರ್ದು ಸಿನಿಮಾದು ರಿಲೀಸ್ ಟೈಮ್ ಅಲ್ಲಿ ರಗಣ ರಘು ಸರ್ ಎಲ್ಲಾ ಸ್ಟೇಜ್ ಅಲ್ಲೂ ಡಾನ್ಸ್ ಮಾಡಿದ್ದಾಗಿರ್ಬೋದು, ಅಥವಾ ಅದರ ಹಿಂದೆ ನಿಮ್ ಸಿನಿಮಾದಲ್ಲೇ ನೀವು ಕೊಟ್ಟಂತ ಇಂಟರ್ವ್ಯೂಸ್ ಹಿಲೇರಿಯಸ್ ಆಗಿತ್ತು. ಈ ಸಿನಿಮಾದಲ್ಲಿ ಆಲ್ರೆಡಿ ಟ್ರೇಲರ್ ಅಲ್ಲಿ ನಿಮ್ಮ ಡೈಲಾಗ್ಗಳು ತುಂಬಾ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಚೆನ್ನಾಗಿ ಬರ್ದಿದ್ದಾರೆ ಅವರು ನಮ್ಮ ಸತ್ಯ ಅವರು. ಆಮೇಲೆ ಡೈರೆಕ್ಟರ್ ಅಥವಾ ಏನೋ ಒಂದು ಈ ತರದ್ದು, ಯಾಕಂದ್ರೆ ಒಂದು ಅದ್ ಮಜಾ ಅಲ್ವಾ, ಒಂದು ಕ್ಯೂ ಕೆಲಸಲ್ಲ ಅಂದ್ಮೇಲೆ. ಬಟ್ ಎಲ್ಲ ಸಿಚುವೇಶನಲ್ ಅನ್ಸುತ್ತೆ, ಅಂದ್ರೆ ಎಲ್ಲೂ ಹೌದೌದು ಟ್ರ್ಯಾಕ್ ಸುಮ್ನೆ ಟ್ರ್ಯಾಕ್ ಸಂಬಂಧಪಟ್ಟಿದ್ದಲ್ಲ. ಆದ್ರೆ ಅದೇ ತರದ್ದು ಆಗುತ್ತೆ ಅಲ್ಲ, ಸೀರಿಯಸ್ ಪಾತ್ರ ಸೀರಿಯಸ್ ಆಗುತ್ತೆ, ಮತ್ತೆ ನಗ್ಸುತ್ತೆ, ಮತ್ತೇನೋ ಹುಟ್ಟಾಕುತ್ತೆ, ಮತ್ತೆ ಏನೇನೋ ಮಾಡ್ತಾ ಇರ್ತದೆ ಅದು. ಅದ್ರ ಜೊತೆ ಆಗಂತ ಆಭಾಸಗಳಾಗ್ಬೋದು, ಅದು ತುಂಬಾ ಗಂಭೀರವಾಗಿ ಚಿಕ್ಕಣ ತುಂಬಾ ಗಂಭೀರವಾಗಿ ಮಾಡಿರ್ತಾರೆ. ಅದು ನಮ್ಗೂ ಮಿಕ್ಕಿದವ್ರಿಗೆ ನೋಡಿದವ್ರಿಗೆ ಅದು ಅಷ್ಟೊಂದೆಲ್ಲ. ಅದ್ರಲ್ಲಿ ಕೆಲವೊಂದು ಡೈಲಾಗ್ಸ್ ನೋಡಿದಾಗ ನಿಮ್ಗೆ ಬೇಕು ಅಂತ ಮಾಡ್ತಿದ್ರೆ ಅಥವಾ ನಿಮ್ಗೆ ಇರೋದೇ ಹಂಗ ಪಾಠ? ಹಿಂಗೆ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಮ್ಗೆ ಚಿಕ್ಕಣ್ಣ ಇವ್ರೇನೋ ಹೇಳಿದ್ರು, ಬಟ್ ಚಿಕ್ಕಣ್ಣ ಏನೋ ಬೇರೆ ಮಾಡ್ತಾರಲ್ವಾ? ಏನ್ ಹೇಳಿದ್ರು? ಟ್ರೈಲರ್ ರೆಫರೆನ್ಸ್ ತಗೊಂಡ್ರೆ ನನಗೆ ಡೈಲಾಗು ಹೇಳ್ಬೇಕಲ್ಲ. ನೀವು ನನ್ ಸುಮಾರು ಡೈಲಾಗ್ ಇದೆಯಲ್ಲ, ಹಂಗಾಗಿ ಯಾವ ಡೈಲಾಗ್ ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮ್ದೊಂದು ರೆಸ್ಪಾನ್ಸ್ ಅದೇ ತರ ಇರುತ್ತೆ. ಅವ್ರೇನೋ ಹೇಳ್ತಾರೆ, ನೀವೇನೋ ಪಟಾಕಿ ಹಚ್ತೀರಾ, ಸೌಂಡ್ ಬರುತ್ತಲ್ವಾ ನೋಡಿ, ಈ ತರದ್ದು. ಈಗ ಚೆಕ್ ಮಾಡಿ ತಾನೆ ಟ್ರೈಲರ್ ನೋಡಿ. ಆ ಡೈಲಾಗ್ ಏನೋ ಮುಂಬೈಲ್ ಕೇಳೋಣ, ರಘು ಸರ್ ಡೈಲಾಗ್. ಅದಕ್ಕೆ ನಾನು ತುಂಬಾ ವೈದಾಗಿ ಚೂಸ್ ಮಾಡಿದ್ದೆ. ನೀನ್ ಮುಂದಕ್ಕೆ ಬಂದು ಹಿಂದಕ್ಕೆ ಹೋಗಿ ಮುಂದ್ಲ ಬಾಗ್ಲಿಗೆ ಬಂದ್ಬಿಟ್ಟು ಹಿಂದ್ಲ ಬಾಗ್ಲಿಗೆ ಹೋಗ್ಲಿಲ್ಲ. ಸೊ ಬಹಳ ಬುದ್ಧಿವಂತ ಪಾತ್ರನ ಅಥವಾ ಆ ಕ್ಯಾರೆಕ್ಟರ್ ಇರೋದೇ ಹಂಗ ಅದ್ರಿಗೆ? ಇಲ್ಲ, ಒಂದು ಕಿವಿ ಕೇಳಲ್ಲ ಆ ತರ. ಓಕೆ, ಜಾಣ ಕಿವಿಡು ಅಂತಾರಲ್ಲ ಆ ತರನ? ಒಂದು ಕಿವಿ ಕೇಳ, ಈ ಕಡೆ ಬಲಗಡೆ ಹಿಂಗ್ ಮಾತ್ರ ಕೇಳ್ಸಲ್ಲ, ಪ್ರದಕ್ಷಿಣೆ ಆಗ್ಬೇಕು. ಅದನ್ನೆಲ್ಲ ನೋಡಿದ್ರೆ ಎಲ್ಲಾ ಪಾತ್ರಗಳಿಗೂ ಒಂದೇನೋ ಯೂನಿಕ್ ಕ್ಯಾರೆಕ್ಟರ್ಸ್ ಇರೋ ತರ ಇದೆ. ಅಂದ್ರೆ ರೈಟಿಂಗ್ ವೈಸ್ ನಾವು ನೋಡೋದು, ಹೌದು. ಅನೀಶ್ ಅವರು ಫುಲ್ ತೆಲುಗು ಡೈಲಾಗ್ ಎಲ್ಲ ಫುಲ್ ಇಂಟೆನ್ಸಿಟಿ ಕೊಡ್ತಿದ್ರು. ಸೊ ಇದು ಎಷ್ಟು ವರ್ಷದ ಡ್ರೀಮ್ ಇದು? ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಎಪಿಸೋಡ್ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲಿ ಎಲ್ಲಾ ಪಾತ್ರಗಳು ಒಂದು ಚೇಂಜ್ ಹೋಗುತ್ತೆ. ಅದೇನಂತ ಮಾಡಿ ಆ ಚಿಕ್ಕಣ್ಣವ್ರಿಗೆ ಕೊಡ್ಬೋದಿತ್ತಲ್ಲ, ಅದು ಡೈರೆಕ್ಟ್ ಚೂಸ್ ಮಾಡಿ. ಅವ್ರು ತೆಲುಗು ಅವರು, ಹಂಗಾಗಿ ತೆಲುಗು ಅವ್ರಿಗೆ ಕೊಟ್ಟಿದ್ದಾರೆ. ಫಸ್ಟ್ ರ್ಯಾಂಕ್ ರಾಜ್ ಅವರು ಇಷ್ಟ ದಿನ ನಾವು ಎಲ್ಲೋದ್ರು ಫಸ್ಟ್ ರ್ಯಾಂಕ್ ಬರ್ತಿದ್ರು ಎಲ್ಲಾದ್ರು. ಈಗ ಸಿನಿಮಾ ಆಗ್ಲಿ ಅಥವಾ ಟೈಟಲ್ ಗಳಾಗ್ಲಿ ಆತರ ಇದ್ದಿತ್ತು. ಕಾಡಲ್ಲಿ ನಿಮ್ಗೆ ಏನ್ ಕೆಲಸ? ಕಾಡಲ್ಲಿ ಇವ್ರು ಕರ್ಕೊಂಡು ಹೋದ್ರು ಜೊತೆಗೆ, ಅವ್ರು ಕರ್ದ್ಬಿಟ್ರು ಅಂತ ಹೋಗ್ಬಿಡ್ತಾರೆ. ಅವ್ರ ಜೊತೆ ಅವರು ಹೊರಟ್ರು, ಎಲ್ಲ ಬ್ಯಾಗ್ ಇಟ್ಕೊಂಡು ನಾನು ಹಿಂದೆ ಹೋದೆ ಅಷ್ಟೇ. ಏನ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಪಾಪ ಕೊನೆಯವ್ರಿಗೂ ಸಿನಿಮಾ ಮುಗಿದ್ರು ಗೋಣಿಚೀಲ ಇಟ್ಕೊಂಡು ಕೊಟ್ರು. ಗೋಣಿಚೀಲ ಕೊಟ್ಬಿಟ್ಟು ಬೇಡ ಇದು ನನ್ ಕೈಗೆ ಆಗ್ಬೋದು. ಕೊನೆ ಫ್ರಮ್ ದ ಡೇ ಒನ್ ಇಂದ ಕೊನೆ ಮುಗಿಯೋರ್ಗು ಕೇಳ್ತಿದ್ರು, ನನ್ ಕೈಲಿ ಇಲ್ಲ 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 ಕೊಟ್ಬಿಟ್ರು ಗೋಣಿಚೀಲ, ಇಡೀ ಸಿನಿಮಾ ಸಿರೆ ಚೀಲ ಸಿಗ್ಬೋದೇನೋ ಜಾಸ್ತಿ ಒಂದು ಇರುತ್ತಲ್ಲ ಏನಿಲ್ಲ. ಅಲ್ಲ ಒಬ್ಬೊಬ್ರಿಗೆ ಏನ್ ಕೊಟ್ರು, ಒಬ್ರಿಗೆ ಗನ್ ಏನೋ ಕೊಟ್ಟಲ್ಲ, ಅಲ್ಪುಡಿ ಪಟಾಕಿ ಏನು ಉಜ್ಕೊಳಕ್ಕೆ ಕಾಡ್ಗೆ ಹೋಗ್ತಿರೋದು ನಾವು. ಗೋಣಿಚೀಲ ನಾನ್ ತಗಂತೀನಿ ಅಂತ
ಆ ಗೋಣಿಚೀಲ ಇಟ್ಕೊಂಡು ನೋಡಿ ಫುಲ್ ಕಣ್ಣೆಲ್ಲ ಅಲರ್ಜಿ ಆಯ್ತು, ಹಂಗಾಗಿ ಶೇಡ್ಸ್ ಹಾಕೊಂಡ್ ಕೂತಿದ್ದೀನಿ. ಶೇಡ್ಸ್ ಹಾಕೊಂಡ್ ಕೂತಿದ್ದೀನಿ. ನಾನು ಕೇಳೋಣ ಅಂತ ಇದ್ದೆ, ಎಲ್ಲರೂ ಆರಾಮಾಗಿ ಕೂತಿದ್ದಾರೆ, ನೀವೇನು ಶೇಡ್ಸ್ ಹಾಕೊಂಡು ಅದಕ್ಕೆ ಶೇಡ್ಸ್ ಸುಮ್ನೆ ಹಾಕಿಲ್ಲ ನೋಡಿ, ಕಣ್ಣೆಲ್ಲ ಅಲರ್ಜಿ ಆಗಿದೆ. ಅದಕ್ಕೆ ಅದೊಂದು ಹೇಳ್ಬೇಕಲ್ಲಪ್ಪ, ಎಲ್ಲ ಒಬ್ಬನೇ ಶೇಡ್ಸ್ ಹಾಕೊಂಡು ನಿಮ್ ಕೂತಿಯನ್ನೇ ಅಂತ ಆಟಿಟ್ಯೂಡ್ ಅನ್ಕೊಬಿಟ್ರೆ ಬಿಚ್ಬಿಡ್ತೀನಿ. ಅದಕ್ಕೆ ಬೇಡ ಬೇಡ ಹಾಕೋದು. ಹಾಕೋಣ ಅಣ್ಣ. ಹಾಕಪ್ಪ ಆಮೇಲೆ ನಮ್ಗೆ ಅಂಟಿಸ್ಬಿಟ್ಟಿಯಾ. ಓಕೆ. ಈಗ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ಅದಕ್ಕೂ ಮುಂಚೆ ನೀವು ಇಡೀ ಸಿನಿಮಾ ಕಾಡಲ್ಲಿ ಎಷ್ಟು ಕೆಡಿಲ್ ಆಯ್ತಿದೆ? ಗೊತ್ತಿಲ್ಲ ನಿಜರು ಗೊತ್ತಿಲ್ಲ. ಅಂದ್ರೆ ಒಂದಷ್ಟು ಟೈಮ್ ಅಂತೂ ಜೊತೆ ಸ್ಪೆಂಡ್ ಎಲ್ಲ ಮಾಡಿರ್ತೀರ, ಬೇರೆ ಬೇರೆ ಒಂದು 20% ಮಾತ್ರ ಕಡೆ ಇಲ್ಲ. ಎಲ್ಲರೂ ಇಡೀ ತಂಡ ಕಾಡಲ್ಲಿ ನಾಲ್ಕು ಜನ ಒಂದೇ ಫ್ರೇಮ್ ಅಲ್ಲಿ ಇಡೀ ಸಿನಿಮಾ ಇದೀವಿ. 5 ಜನ ಅವ ಪಾಪ ಹೆಣ್ಮಗ ಬಿಟ್ವಿ, ಅದು ಗಂಡು ಅನ್ಕೊಂಡ್ಬಿಟ್ಟಿದ್ವಿ. ಅವ್ ಗಂಡು ಅನ್ಕೊಂಡ್ಬಿಟ್ಟಿದೀವಿ ನಾವು ಅದನ್ನ. ಅವ್ರು ತಮಿಳೆಲ್ಲ ಡೈಲಾಗ್ ಹೇಳ್ತಾರೆ, ಏನೇನೋ ಹೊಡೆದ ಏಮ್ರಾ ಏನಣ್ಣ ಹೌದಾ? ಇನ್ನೇ ನೋಡಿಲ್ಲ ತಮಿಳ ನೋಡಿದ. ನಮ್ಗೊಂದು ಗ್ಲಿಮ್ಸ್ ಅದ, ಟ್ರೇಲರ್ ಅಲ್ಲಿ ನೋಡಿರೋದು ಅಷ್ಟೇ ನಾವು. ನಂಗೆ ಯಾಕೋ ಅವಾಗಿಂದ ಚಿಕ್ಕಣ್ಣ ಭಯ ಪಡಿಸ್ತಿದ್ರು. ನೋಡ್ಬಿಡಕಣ್ಣ. ಈಗ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀರ ಒಂದ್ ಸಿನಿಮಾ ಒಟ್ಟಿಗೆ ಮಾಡಿದಾಗ. ನಾನು ಒಬ್ಬೊಬ್ರಿಗೆ ಕೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ರಂಗನಾಥ ಸರ್ ಏನಾದ್ರು ಶುರು ಮಾಡೋಣ. ಯಾವ್ದಾದ್ರು ಇಂಟರ್ವ್ಯೂಸ್ ಅಲ್ಲಿ ಸರ್ ಆನ್ಸರ್ ಮಾಡೋದು ಒಂಥರ ಒಂದ್ ಫನ್ ಇರುತ್ತೆ, ಒಂದೇನೋ ಒಂಥರ ಆನ್ಸರ್ಸ್ ಚೆನ್ನಾಗಿ ಇಟ್ಟಿರುತ್ತೆ, ಹಂಗ ಕೇಳ್ತಾ ಇದೀನಿ. ಈಗ ಇವ್ರು 3 ಜನನು ನೀವು ಅವ್ರ ಕ್ಯಾರೆಕ್ಟರ್, ರಿಯಲ್ ಲೈಫ್ ಕ್ಯಾರೆಕ್ಟರ್ ನ ಒಂದು ಸಿನಿಮಾ ಟೈಟಲ್ ಕಂಪೇರ್ ಮಾಡಿದ್ರೆ ಏನ್ ಹೇಳ್ತೀರಾ? ಅನೀಶ್ ಅವ್ರನ್ನ ನೋಡಿದ್ರೆ ಯಾವ್ದಾದ್ರು ಕನ್ನಡ ಸಿನಿಮಾ ಟೈಟಲ್ ರೆಫರೆನ್ಸ್ ತಗೋಬಹುದು, ಯಾವ್ದು ಸೂಟ್ ಆಗುತ್ತೆ ಅವ್ರಿಗೆ? ಅವ್ರ ಸಿನಿಮಾ ಮಾಡಿದ್ರೆ ಯಾವ್ದು ಸೂಟ್ ಆಗುತ್ತೆ ಅಲ್ಲ, ಆ ಮನುಷ್ಯ ಇರೋ ರೀತಿಗೆ ಯಾವ ಟೈಟಲ್ ಸೂಟ್ ಆಗುತ್ತೆ? ಅನೀಶ್ ಯಾವ ಸೂಟ್ ಆಗುತ್ತೆ? ಆಲ್ರೆಡಿ ಬಂದಿರೋದು ಅವ್ರ ಸಿನಿಮಾ ಬಿಟ್ಟು ಬೇರೆ. ಆನಂದ್ ಆನಂದ್ ಅಂತ ಅನ್ಸುತ್ತೆ. ಆನಂದ್ ಡಬಲ್ ಆನಂದ್. ಯಾಕೆ ಖುಷಿ ಅಲ್ವಾ ನೋಡ್ರಿ ಒಂಥರ? ಅವ್ರು ನೋಡಿದ್ರೆ ಖುಷಿ ಆಗುತ್ತೆ, ಅವ್ರು ಖುಷಿಯಾಗಿರ್ತಾರೆ. ಇಲ್ಲ, ಎನರ್ಜೆಟಿಕ್, ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಫೈಟರ್, ಹ್ಯಾಂಡ್ಸಮ್, ಗುಡ್ ಲುಕಿಂಗ್. ಅದಕ್ಕೋಸ್ಕರ ಶಿವಣ್ಣಂದು ಒಂದು ಆನಂದ್, ನಾನು 2 ಮಾಡಿದೆ ಆನಂದ್ ಆನಂದ್ ಅಂತ. ಡಬಲ್. ಚಿಕ್ಕನವ್ರಿಗೆ ಏನ್ ಗೊತ್ತು? ಚಿಕ್ಕಣ್ಣ ಒಂದ ದಿಗ್ಗಜರದು ಕುಚುಕು 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 ಮೈಸೂರು ಅಲ್ವಾ, ಅದಕ್ಕೋಸ್ಕರ. ಆತರ ಗುರುವರಿಗೆ ಇದು ಎಂತದ ಮಿಸ್ಸಿಂಗ್ ಬಾಯ್ ಮಿಸ್ಸಿಂಗ್ ಬಾಯ್ ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಮಿಸ್ಸಿಂಗ್ ಬಾಯ್ ಅಂತ ಹೇಳಿ ಅಣ್ಣ ಅಂದೆ. ಇಲ್ಲ, ನೀವು ಮಾಡಿದ್ದು ಹೇಳಂಗಿಲ್ಲ. ಇಲ್ಲಪ್ಪ, ಮಿಸ್ಸಿಂಗ್ ಬಾಯ್ ನಾವು ಅವ್ರು ಒಟ್ಟಿಗೆ ಮಾಡಿದ್ವಿ. ಮಿಸ್ಸಿಂಗ್ ಬಾಯ್ ಅಣ್ಣ ಅಂದೆ. ನೀವು ಮಾಡಿರೋ ಸಿನಿಮಾ ಹೇಳಂಗಿಲ್ವಾ? ಓಕೆ, ನೀವು ಹೇಳ್ಕೊಡಂಗಿಲ್ಲ, ಅವ್ರು ಹೇಳ್ತಾರೆ. ಹೌದಾ? ಯಾವ್ದು ಹೇಳ್ಬೇಕು ಇವಾಗ? ಗುರು ನಿನ್ಗೆ ಯಾವ್ದಪ್ಪ? ಅವ್ರು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಬೆಳ್ಳಿ ಕಾಲುಂಗ್ರ ಅಂತ ಅನ್ಸುತ್ತೆ. ಮಾನಸಿ ಅವ್ರದಲ್ವಾ, ಅದಕ್ಕೋಸ್ಕರ ಬೆಳ್ಳಿ ಕಾಲುಂಗ್ರ ಅಂತ ಅನ್ಸುತ್ತೆ. ಕರೆಕ್ಟ್ ನೋಡಿ, ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು. ಬರ್ತಾರೆ ಈಗ ಗಂಡು ಸಮೇತ ಬರ್ತಿದಾರ ಅವರು. ಈಗ ನೀವು 3 ಜನ ಸೇರಿ ರಘು ಸರ್ ಒಂದ್ ಟೈಟಲ್ ಹೇಳಿ. ಹೊರಗೆ ಬಂದ ನೋಡಪ್ಪ ಈಗ ದಾರಿಗೆ. ಫಾರೆಸ್ಟ್ ಅಂತ. ಯಾಕೆ ಅವ್ರು ಕಾಡು ಅಂತಿದ್ದೀರಾ? ಕಾಡಲ್ಲ, ಫಾರೆಸ್ಟ್. ಲೀಡರ್, ಸಿಂಹ, ಜಿಂಕೆ, ಲೀಡರ್, ಒಂದು ಎಲ್ಲಾ ಗುಣಗಳು ಇರೋಂತ ಯಜಮಾನ ಜಾಗ. ಯಜಮಾನ ಅಂತ ಹೇಳಿ ಯಜಮಾನ ಕೊಡ್ಬೋದು ಅಣ್ಣಗೆ. ಬಂಗಾರದ ಮನುಷ್ಯ. he was a leader ನಮ್ ಗ್ಯಾಂಗ್. ಒಳ್ಳೆ ಮಜಾ ಕೊಡ್ತಾರೆ. ನಾ ಬರೋರ್ಗು ಫೋನ್, ಎಲ್ಲಾರು ಫೋನ್ ಮಾಡ್ಬಿಡು, ನಾ ಬರ್ತಾ ಬಂದ ನೋಡಿ 3 ಆಗಿದೆ ಗೊತ್ತಾಗಿಲ್ಲ. ಗುರುವ್ರು ಏನ್ ಕೊಡ್ತಾರೆ? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ. ಯೂನಿವರ್ಸರಿ ಓಕೆ. ಇನ್ನು ಈ ಸಿನಿಮಾ ನೋಡಿದಾಗ ಇದ್ರದ್ದು ಜಾನರ್ ಹುಡ್ಕಕ್ ಹೋದಾಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದೇನೋ ಟ್ರೈಲರ್ ಹಂಟು, ಅಥವಾ ಹೀಸ್ ಸಿನಿಮಾಗಳು ಅಂದಾಗ ಹೈಸ್ ಸಿನಿಮಾಗಳು ನಮ್ಗೆ ಒಂದು ವೆರಿ ಮಿನಿಮಮ್ ಸಿಗುತ್ತೆ. ಎಕ್ಸಾಂಪಲ್ಸ್ ಕನ್ನಡದಲ್ಲಿ ಬಂದಿರೋದು ತುಂಬಾ ಜಾಸ್ತಿ ಆ ಜಾನರ್ ಯಾರು ಟಚ್ ಮಾಡಿಲ್ಲ. ಸೊ ಆ ತರ ಇದೆ. ಅದ್ರ ಜೊತೆಗೆ ಒಂದು ಕಾಮಿಡಿ ಆಂಗಲ್ ಕೊಟ್ಟಿದ್ದಾರೆ, ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಬಟ್ ಲಾಸ್ಟ್ ಆ ಫೈಟ್ಸ್ ಎಲ್ಲ ನೋಡಿದಾಗ ಈ ತರದೊಂದು ಜಾನರ್ಗೂ ತುಂಬಾ ಇಂಟೆನ್ಸ್ ಆಗಿ ತುಂಬಾ ಇನ್ವೆಸ್ಟ್ ಮಾಡಿ ತುಂಬಾ ಒಂದು ಆಕ್ಷನ್ ಸೀಕ್ವೆನ್ಸ್ ಅದೇ ಪವರ್ಫುಲ್ ಆಗಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ
ಅಲ್ಲ ಅದು ಹೈಟ್ಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನವಗ್ರಹ ಬಂತು ಆ ತರದ್ ಒಂದು ಏನೋ ಟ್ರೆಜರ್ ಹಂಟು ಹೈಟ್ಸ್ ಸಿನಿಮಾಗಳು ಇದು ಆ ತರದ್ ಒಂದು ಜಾನರ್. ನಿಮ್ಗೆ ಒಂದು ಇವಾಗ ಮನುಷ್ಯ ಬರೀ ನಾಡಲ್ಲೇ ಅದನ್ನೆಲ್ಲ ಬಚ್ಚಿಕ್ಕೋದು ಮಾಡೋದು ಕಳ್ತನ ಕದಿಯೋದು ಅದೆಲ್ಲ ಅಲ್ಲ. ಕಾಡು ತುಂಬಾ ಸಂಪತ್ಭರಿತವಾದ್ದು. ಅದರಲ್ಲಿ ನಾವು ಅಷ್ಟೇ ಕಾಡಿನ ಮರಗಳಷ್ಟೇ ಕಳ್ತನಗಳು, ಕಾಡಿನ ಮರಗಳಷ್ಟೇ ಕಾಡೊಳಗಿರೋ ಇದಷ್ಟೇ ಅದಲ್ಲ, ಅದ್ರೊಳಗೊಂದು ಶೇಖರಣೆ ಆಗುತ್ತೆ ಸಂಪತ್ತು. ಇವೆಲ್ಲ ಒಂದು ಘಟನೆ ಎಲ್ಲರೂ ನಾನು ಅವರಿಗೆ ಹೇಳಿ ಎಲ್ಲರಿಗೂ ನೆನಪಿದೆ. ನಿಮ್ಗೆ ಅದು ಶೇಖರಣೆ ಆಗುತ್ತೆ ಅದರಲ್ಲಿ ಕಾಡೊಳಗೆ. ಅದು ಆ ಜಾಗ ಅಂದ್ರೆ ಇದು ತುಂಬಾ ಸೇಫ್ಟಿ. ಪ್ರಾಣಿಗಳಿಗೆ ಏನ್ ಬೇಕು, ಅವಕ್ಕೇನು ಏನ್ ದುಡ್ಡು ಬೇಕಾ, ಇದೇನ್ ಬೇಕಾ, ಕರೆನ್ಸಿ ಬೇಕಾ, ಯಾವ್ದು ಬೇಕು, ಯಾವ್ದು ಚಿನ್ನ ಬೆಳ್ಳಿ ಬಂಗಾರ ಏನ್ ಹಾಕೊಂಡು ಓಡಾಡ್ತಾವ ಅಯ್ಯೋ ಅನ್ಕೊಂಡು ಇಲ್ವಲ್ಲ. ಊಟ ಬೇಕು, ಊಟ ಬೇಕು, ನೀರ್ ಬೇಕು, ಅದನ್ನ ಯಾರು ಇಲ್ಲ. ಸೇಫೆಸ್ಟ್ ಜಾಗ ಅದು ಈಗ ಬಚ್ಚಿಡೋದಕ್ಕೆ. ಒಂದ್ ಕಾಲಕ್ಕೆ ಇವಾಗ ಈ ದೇವಸ್ಥಾನಗಳು ಇದಕ್ಕೆ ಮುಚ್ಚಿಟ್ಬಿಡ್ತಿದ್ರಲ್ಲ, ಯಾರೋ ದಂಗೆ ಬರ್ತಾರೆ ಮಾಡ್ತಾರೆ ಅಂತಂದ್ರೆ ನಿಧಿನ ತಗೊಂಡೋಗಿ ಬಚ್ಚಿಟ್ಬಿಡ್ತಿದ್ರಂತಲ್ಲ. ಹಂಗೆ ಈಗಿನ ನವನಾಗರಿಕರಿಗೆ ಈ ನವ್ಯ ಕಾಲಕ್ಕೆ ನಿಜವಾಗ್ಲೂ ಅಲ್ಲಿ ಹೋಗಿ ಬಚ್ಚಿಟ್ ಬಂದ್ಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ. ಆ ತರದೊಂದು ಕುತೂಹಲದ ಘಟನೆ ಆಗುತ್ತೆ. ಹಂಗಾಗಿ ಆನೆ ಬರ್ತದೆ, ಮತ್ತೇನೋ ಬರುತ್ತೆ, ಮತ್ತಿನ್ನೊಂದಿನ ಬರುತ್ತೆ. ಎಲ್ಲ ಅದು ಈ 20 ದಿನ ಹೊಡೆದಾಡಿದಾರೆ ಅದ್ರ ಜೊತೆಗೆ. ನಮ್ಮ ಆನೆ ಕೊಂಟೆ ಕುದುರೆ ಜೊತೆಗೆಲ್ಲ ಹೊಡೆದಾಡಿ ಏನೋ ಮಾಡಿ 8 ಅಡಿ ಮನುಷ್ಯ 6 ಅಡಿ ಮನುಷ್ಯನ ಜೊತೆಗೆಲ್ಲ ಏನೋ ಮಾಡಿದ್ದಾರೆ. ಅದಕ್ಕೆ ಹೆಂಗೆ ಅದು ಬರುತ್ತೆ. ಆ ಒಂದು ಅಂಶಗಳನ್ನೆಲ್ಲ ತುಂಬಾ ಕಮರ್ಷಿಯಲ್ ಹೇಳ್ಕೊಂಡು ಹೋಗಿದ್ದಾರೆ. ನಾನ್ ಮಂತ್ರ ಹಾಕೊಂಡು ಯಾರು ಕಾಣುತ್ತೆ ಕುಂತ್ಬಿಟ್ಟಿದ್ದೆ, ಯಾರು ಗೊತ್ತಾಗಬಾರ್ದು. 3 ಮಂತ್ರ ಹಾಕಿ ಕುಂತ್ಬಿಟ್ಟೆ, ಯಾರು ನಾನು ಅಂತ. ಹೌದು ನಿಜವಲ್ಲ. ಹೌದು ಓಂ ಬುಸಕ್ಕಂತಂದ್ರೆ ಯಾರಿಗೂ ಕಾಣಲಿಲ್ಲ ನಾನು. ಫೈಟ್ ಮಾಡಿದ್ದಾರೆ ಚಿಕ್ಕಣ್ಣ, ಯನೀಶು, ಗುರು. ಅಯ್ಯೋ ಗುರು ಅಂತ ಅರ್ಚನಾ ಕೂಡ ಅಲ್ವಾ, ಅವಳು ಫೈಟ್ ಮಾಡಿ. ಅದು ಇದೆ ಆ ಥರದ ಎಲಿಮೆಂಟ್ಸ್. ಆ ಥರ ಸಂದರ್ಭಗಳು ಬರ್ತವೆ. ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ. ಅದೊಂದು ಒಂಥರ ಚೇಂಜ್ ಆಗ್ತಾ ಹೋಗುತ್ತೆ. ಒಂಥರ ಈ ಊಸು ಬಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ, ಹಂಗೆ ಪ್ರತಿ 10 ನಿಮಿಷಕ್ಕೆ ಒಂದ್ಸರಿ ಕಲರ್ ಚೇಂಜ್ ಆಗ್ತಾ ಕೊನೆಯವರೆಗೂ ಒಂದು ಬೇರೆ ಥರದ ಒಂದು ಕನ್ಸುಗಳು ಬರ್ತವೆ. ಆ ನೀವೇಂದ್ರ ಸುಲಭವಾಗಿ ಎಲ್ಲದು ದಕ್ಕದಲ್ಲ, ಅದೆಲ್ಲ ದಕ್ಕದಲ್ಲ. ಅದು ಈ ಕಲಿಗಾಲದಲ್ಲಿ, ಲಕ್ಷ್ಮಿ ಕಾಲದಲ್ಲಂತೂ ಎಲ್ಲರೂ ಅದಕ್ಕೆ ಹೆಂಗೆ ಅಂತಂದ್ರೆ ಎಂಥದ್ದು ಆಸೆ ಒಳ್ಳೇದು, ಅತಿ ಆಸೆ ಕೆಟ್ಟದ್ದು, ದುರಾಸೆ ಕೆಟ್ಟದ್ದು. ಅದು ಒಂದು ಹೆಂಗೆ ಅಂದ್ರೆ ನನಗೆ ಬೇಕು, ನನ್ನ ಮಕ್ಳಿಗೆ ಬೇಕು, ನನ್ನ ಮೊಮ್ಮಕ್ಳಿಗೆ ಬೇಕು, 4 ತಲೆಮಾರಿಗೆ ಬೇಕು, ಬೆಟ್ಟದ ಮೇಲೆ ಇದ್ರೆ ನಾವು ಫ್ರೀ ಹಂಗೆ ಪೋಸ್ಟರ್ ಕಳಿಸ್ಕೊಡ್ತೀವಿ ಅಂತ ಒಂದು ಮಾತು ಹೇಳ್ತಿರಲ್ಲ, ಉಂಡ್ಕೊಂಡು ಹೋಗ್ಬಿಡ್ತೀವಪ್ಪ ಅಂದ್ಬಿಟ್ಟು. ಆಗ ನೋಡಿ ಆ ಥರದವ್ರದ್ದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆದ್ರೆ ಮೇಲೆ ಸುಮ್ಮನೆ ಹಂಗೆ ಹೋಗ್ತದೆ. ನಾವೆಲ್ಲ ಅಮಾಯಕರು. ಅತಿ ಅಂದ್ರೆ ಅತಿ. ಹೌದು, ಅರ್ಧ ಕಿವಿಗೆ ಎಷ್ಟು ಆಸೆ ಇರುತ್ತೆ ಅಂದ್ರೆ 2 ಕಿವಿಗೆ ನಮ್ಗೆ ಎಷ್ಟು ಆಸೆ ಇರೋದು ಅಲ್ವಾ. ಇದು ಆ ತರದ ಜಾನರ್ ಆಗಿರೋದ್ರಿಂದ ಈಗ ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೀವಿ, ನಿಮ್ ಲೈಫ್ ಅಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ? ಈ ಶೂಟಿಂಗ್ ಅಲ್ಲೇ ಆಗಿತ್ತಲ್ಲ ಹಾರರ್ ಎಕ್ಸ್ಪೀರಿಯನ್ಸ್, ಅಥವಾ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಿದೆ? ಅದು ಏನಿಲ್ಲ. ಹಾರರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಶೂಟಿಂಗ್ ಹೋದಾಗ್ಲೇ ಬಾಗ್ಲೇನೋ ಸೌಂಡ್ ಬಂದಿತ್ತು, ಇವ್ನ ರೂಮ್ಗೆ ಹೋಗಿ ಮಲಗಿದೆ. ಹೌದು ಆಯ್ತು. ಏನೋ ಟಕ ಟಕ ಟಕ. ಅದು ಮಲೆ ಮಹದೇಶ್ವರ ಬೆಟ್ಟ, ಅದು ಗೆಸ್ಟ್ ಹೌಸ್ ಅಲ್ಲಿ ಮಲಗಿದ್ವಿ ನಾವು. ಊಟ ರಾತ್ರಿ ಶೂಟ್ ಮುಗಿಸ್ ಮಲಗಿದ್ದೀನಿ, ಒಬ್ಬನೇ ದೊಡ್ಡ ಬೆಡ್ರೂಮ್. ಅದ್ಯಾವುದೋ ಟಕ್ಕ ಟಕ್ಕ ಸೌಂಡ್ ಬೇರೆ. ನಾನು ಇದ್ಯಾವುದೋ ಇದು ಬೇರೆ ದೊಡ್ಡ ಕಾಡು. 100% ಇದ್ದೀವಿ. ಫಸ್ಟ್ ಟೈಮ್ ಇದ್ದೇ ಬರ್ತಿಲ್ಲ. ಹಿಂಗ ಇವನ್ ರೂಮ್ ಪಕ್ಕ ಹೋಗಿ ರೂಮ್ ಮಲಗಿದ್ದೆ. ಆಮೇಲೆ ಬೆಳಗ್ಗೆ ಗೊತ್ತಾದ ಗಾಳಿಗೇನೋ ಟಕ್ 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 ಅಂತ ಹೊಡಿತಾ ಇತ್ತು ಡೋರಿಗೇನೋ ಅಷ್ಟೇ. ನಾನು ಕೇಳಿದೆ ಯಾಕೆ ಹೋಗಿ ಅಂತ. ಅಲ್ಲಿ ಯಾರೋ ಬಂದು ಕರೆದಂಗಾಯ್ತು ಅದು ಇದು ಅಂತ ಹೇಳ್ದ ಅವ್ರನ್ನ. ಅಷ್ಟಾದ್ರು ಅದು ಎಕ್ಸ್ಪೀರಿಯನ್ಸ್, ಹಾರರ್ ಎಕ್ಸ್ಪೀರಿಯನ್ಸ್. ಅದು ಇವಾಗ ನಂಗೆ ಹೇಳ್ತೀನಿ ಏನ್ಬಿಟ್ಟು ಅಲ್ಲಿ ಗೆಜ್ಜೆ ಸೌಂಡ್ ಎಲ್ಲ ಹೇಳಿದ್ದೆ ಸ್ವಲ್ಪ ಎಕ್ಸ್ಟ್ರಾ ಪುಟ್ಟಾಗಿ. ಚಿಕ್ಕಣಂಗನ ಕೇಳಿಸಲ್ಲ, ಪಕ್ಕದಲ್ಲೇ ಅವ್ನು ಕಿವಿ ಕೇಳಿಸಲ್ಲ. ಇಲ್ಲ ಏನಪ್ಪಾ ಸರ್ಗೆ ಈ ತರದ್ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿರೋದು? ದೇವರಣ ಇಲ್ಲ. ನೀವ್ ಆ ತರದ್ ಬಿಲೀವ್ ಮಾಡೋದು? ಬಿಲೀವ್ ಮಾಡ್ತಂತ ಆ ಥರದ್ದು ಗೋಚರಗಳೇನೂ ಆಗಿಲ್ಲ ನಮ್ಗೆ. ಆ ಥರದ್ದೇನು ಹಂಗೆ ಸರ್ವತ್ರ ಎಲ್ಲ ಹೋಗಿ ಕಾಯ್ಕೊಂಡು ಕುತ್ಕೊಂಡು ಏನೂ ಆಗಿಲ್ಲ. ನಮ್ಮ ಊರುಗಳಲ್ಲಿ ತಕ್ಷಣ ಹುಣಸೆ ಮರದ ನಮ್ಗೊಂದು ಹೇಳೋರು, ಹುಣಸೆ ಮರದವ್ರು ಅದನ್ನ ಕೊಡ್ತದೆ ಅಂದ್ಬಿಟ್ಟು ಆ ಥರದ್ದು. ನಮ್ಮ ಮನೆ ಸುತ್ತಲೇ ಸಿಕ್ಕಾಪಟ್ಟೆ ಹುಣಸೆ ಮರಗಳಿದ್ದಾವೆ. ನಾವು ಹೊಲದಲ್ಲಿದ್ವು,
ಈ ಎಲ್ಲ ಮಲಗು ಎದ್ದು ಎಲ್ಲ ಮಾಡಿದೀವಿ, ಏನು ಆ ಥರದ್ದು ಯಾವತ್ತೂ ನನಗೆ ಹಿಂಸೆ ಮಾಡೋದು ಏನಂದ್ರೆ ಹ್ಮ್. ಅದು ಕೆಳಗಡೆ ಮಲ್ಕೊಂಡ್ರೆ ಎದ್ದಾಗ ಉಸಿರು ಅಲ್ಲ ಆಕ್ಸಿಜನ್ ಕಮ್ಮಿ ಅದು ಅದು ಆಕ್ಸಿಜನ್ ನ ತಗೊಂಡು ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಬಿಡುತ್ತೆ. ಹಾ. ಅದಕ್ಕೋಸ್ಕರ ಒಂದು ಹೇಳ್ತಾರೆ ಸ್ವಲ್ಪ. ಅದು ಆಗುತ್ತೆ ಆತರ ಹಾ, ಅದು ಹುಣಸೆ ಮರ ಪಕ್ಕ ಮಲಗಿದ್ರೆ ಸ್ವಲ್ಪ ಹಂಗೆ ಅವ್ರು ಆಗಿ. ಅಂದ್ರೆ ಎಲ್ರು ಎಲ್ಲಾ ವಿಷಯದ ಹಿಂದೆ ಒಂದು ಲಾಜಿಕಲ್ ಡೆಫಿನೇಷನ್ ಇರುತ್ತೆ, ಎಕ್ಸ್ಪ್ಲನೇಷನ್ ಅದಕ್ಕೊಂದು ಬೇರೆ. ಹಾ, ಹೌದೌದು ಇದನ್ನ ಹೇಳ್ತಾರೆ. ನಮ್ಮಲ್ಲಿ ನಮ್ಮ ಹಳ್ಳಿಗಳಲ್ಲಿ ಈ ಥರ ಜಾಸ್ತಿ ಅಲ್ಲ. ಹೌದು. ಕಾಡಲ್ಲಿ ಚಿಕ್ಕನಿಗೆ ಯಾವ್ದು ಮೋಹಿನಿ ಯಾವ್ದು? ಮೋಹಿನಿ ಭಯ ಆಗಿದೆ ಭಯ ಏನಾಗಿಲ್ಲ, ಒಟ್ಟಿಗೆ ಇರ್ತಿದ್ದೆ. ನಿಮ್ಗೆ ಈ ತರ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿದೆ? ಹಾ. ಅದೇ ತರ ಊರ್ ಕಡೆ. ಹಳ್ಳಿ ಊರೆಲ್ಲ ಒಂದೇ. ಏನಾರು ಬರ್ಬೋದ ಆನ್ಸರ್ ಅಂತ 2-3 ಸಲ ಕೇಳಿದೆ. ಇಲ್ಲ ಇಲ್ಲ ಏನಾಗಿಲ್ಲ. ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ಯಾಕೆ ನೀವು ಕಾಡು ಪಕ್ಕನೇ ಇರೋದಲ್ಲ ಕೋಳಿ, ಅದಕ್ಕೆ ಹೇಳಿದ್ದು. ಹುಲಿ ಬರುತ್ತಂತ ಊರಿಗೆ. ಹೌದಾ? ಭದ್ರಾಭರಣ್ಯ ಪಕ್ಕದಲ್ಲೇ ಇರುತ್ತೆ ಕೆಳಗೆ ಅದು. ನಮ್ಮೂರ್ ಪಕ್ಕ ಸಿಗ್ತದೆ. ಕಾಡೆಲ್ಲ ಆಕ್ರಮಿಸ್ಕೊಂಡಿರೋ ಊರದು ಅಂದ್ರೆ ಕರಡಿ ಫಾರೆಸ್ಟ್ ಆಕ್ರಮಿಸ್ಕೊಂಡಿಲ್ಲ. ಫಾರೆಸ್ಟ್ ಎಲ್ಲ ಮತ್ತೆ ಯಾಕೆ ಪ್ರಾಣಿಗಳು ಕಾಡಿಗೆ ಬರ್ತವೆ? ಒಡನಾಡಿಗಳಾಗ್ ಬರುತ್ತೆ. ಹಾಗೆ ಅದು ಪ್ರಾಣಿಗಳು ಬರ್ತಾ ಇರುತ್ತೆ. ಹುಲಿ ಅಭಯಾರಣ್ಯ ಅದು ತುಂಬಾ ಹುಲಿ ಬರುತ್ತೆ. ಯುನೆಸ್ಕೋ ಸರ್ಟಿಫೈಡ್ ಅದು ಹುಲಿ ಅಭಯಾರಣ್ಯ ಅಂತ. ಹೌದು. ನೋಡಿದೀರ ನೀವು ಹುಲಿನ? ಬರುತ್ತಾರೆ ಹಿಂಗೆಲ್ಲ ಎದುರಿಗೆಲ್ಲ ಬಂದಿರ್ತೀನಿ ನಾನಂದು. ಯಾಕೆ ಜನರಲ್ಲಿ ನಿಮ್ಮ ಊರಲ್ಲಿ ನೋಡಿದೆ? ಅವಾಗೆಲ್ಲ ಹಿಂಗೆ ತಮಟೆ ಪಟ್ಕೊಂಡು ಹೋಗೋದು, ಹುಲಿ ಬಂದಿದೆಯಂತೆ ಹುಷಾರಾಗಿರಿ. ಚಿರತೆ ಬಂದಾಗ್ಲೂ ಹಂಗೆ ತಾನೆ ಎಲ್ಲರೂ ಇಲ್ಲ, forest ಇಲ್ಲ, ಇಲ್ಲ. ಈಗೇನಿಲ್ಲ. ನಾಯಿ ಇದೆ ಎಚ್ಚರಿಕೆ ಅಂತ ಮಾತ್ರ ಕೇಳಿದ್ರು ಸಿಟಿಯಲ್ಲಿ. ನಾಯಿಗಳಿದೆ ಅಲ್ಲಿ ಕಚ್ತೀವಿ. ಚಿರತೆ ಬರುತ್ತಂತೆ. ಊರ್ ಕಡೆ ಅದು ಕಾಮನ್. ಚಿರತೆ ಬಂದಿದೆ, ಪ್ರಾಣಿ ಬಂದಿದೆ. ಪಾಪ ಅವು ಊಟ ಮಾಡುವ ಅದಕ್ಕೆ ಬಂದಿರುತ್ತೆ. ಅನೀಶ್ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ? ಯು ಡೋಂಟ್ ಬಿಲೀವ್, ದೇವ್ರು ನಂಬ್ತೀರಾ? ನನಗ್ ಬೇಕಿದ್ ನಾನು ನಂಬ್ತೀನಿ, ಬೇರೆ ಬಿಡ್ತೀನಿ ನಾನು. ಅಲ್ಲಿ ಇದ್ದಿದ್ರೆ ಕಾಣಿಸ್ಕೊಂಡಿರ್ತಾರೆ ಇಷ್ಟ. ಅದು ನಮಗ್ ಭಯ ಪಡ್ಕೊಂಡು ಐ ಡೋಂಟ್ ಇನ್ನು ಮತ್ತೆ ಆ ವಿಷಯ ಮೆನ್ಷನ್ ಮಾಡ್ತಿದ್ದೀನಿ ನಾನು. ಈ ತರದ್ ಒಂದ್ ಗ್ಯಾಪ್ ಅಂದ್ರೆ ಜಾಸ್ತಿ ಜನ ಸೆಲೆಬ್ರಿಟೀಸ್ ನ ಅವಾಗ ಒಂದು ಕೌಟುಂಬಿಕ ಸಿನಿಮಾಗಳು ಅಥವಾ ತುಂಬಾ ಜಾಸ್ತಿ ಒಟ್ಟಿಗೆ ಯಾವ್ದೋ ಒಂದು ಕತೆ ಮಾಡ್ತಾರೆ, ಅದ್ ನೋಡೋದೇ ಒಂಥರ ಹಬ್ಬ ತರ ಅನ್ಸುತ್ತೆ ನಮ್ಗೆ ಆನ್ ಸ್ಕ್ರೀನ್ ಅನ್ನೋದು. ಅದು ಇವಾಗೆಲ್ಲೋ ಬರ್ತಾ ಬರ್ತಾ ಅದು ಆ ವಿಷಯ ಮಿಸ್ ಆಗ್ತಿದೆ. ಸಿನಿಮಾಗಳು ಬರ್ತಿದಾವ ಅಲ್ಲೊಂದು ಇಲ್ಲೊಂದು, ಬಟ್ ಜಾಸ್ತಿ ಆ ತರದಾಗ್ತದೆ. ಈಗ ನಿಮ್ದೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೋಸ್ಟರ್ ನೋಡಿದಾಗ್ಲೇ ಒಂದ್ ಖುಷಿ ಆಗುತ್ತೆ. ಅನೀಶ್ ಅವ್ರು ನೋಡ್ಬೋದು, ನಾವು ಚಿಕ್ಕಣ್ಣ ಅವ್ರು, ನಗು ಸರ್ ಇದ್ದಾರೆ, ಗುರು ಅವ್ರಿದ್ದಾರೆ. ಸೊ ಆ ತರದ್ದು ಕಂಟೆಂಟ್ ಗಳು ನಿಮ್ ಹತ್ರ ಬರ್ತಾ ಇಲ್ವಾ, ಅಥವಾ ಆ ತರದ್ದು ಒಲವು ತೋರಿಸ್ತಾ ಇಲ್ವಾ ಒಲವಿಂದ ಅಲ್ಲ, ಮಾಡಿ. ಇದು ಅದೇ ಅಲ್ಲೊಂದು ಇಲ್ಲೊಂದು ಆಗಿದೆ ಈಗ. ಆಗ ಬರ್ತಿದ್ದಷ್ಟು ಬರ್ತಾ ಇಲ್ಲ ಇವಾಗ. ಕರೆಕ್ಟ್ ಸತ್ಯ ಅದು. ನಾವು ಅದಕ್ಕೆ ಪಟ್ಟಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟ್. ಈಗ ಬರುತ್ತೆ, ಅಯ್ಯೋ ಅವು ಎಲ್ಲ ಇಲ್ಲ ಸರ್ ಒಟ್ಟಿಗೆ ಇರ್ಬೋದಲ್ಲಪ್ಪ, ಒಟ್ಟಿಗೆ ಕೆಲಸ ಮಾಡ್ಬೋದಲ್ಲಪ್ಪ ಅಂತ ಹೇಳಿ ನಾನು ಫಸ್ಟ್ ಈಗ ಒಂದ್ ನಮ್ ಕತೆ ಹೇಳಿದ ತಕ್ಷಣ ಯಾರಿಗೆ ಹೇಳಿದ್ರೆ ಕಥೆಯಲ್ಲಿ ಚಿಕ್ಕಣ್ಣ ಆಮೇಲೆ ಊಟ ಮಾಡಿದ್ದೀನಿ ಸರ್ ನಮ್ಮ ಹತ್ರ ಬಂದ ಚಿಕ್ಕಣ್ಣ ಚೆನ್ನಾಗೈತಿ ಒಪ್ಕೊಂಡಿದ್ದೀನಿ ನಾನು ಅಂತ ಅಂದ್ರು. ಹಂಗ ಅನಿಸ್ತು ಎಲ್ಲ ಕೇಳ್ಕೊಂಡು ನಾವು ಒಟ್ಟಿಗೆ ಕೆಲಸ ಮಾಡ್ಬೋದಲ್ಲ ಅಂತ ಖುಷಿ ಎಲ್ಲ ಒಂದೇ ಕಥೆ. ಅಂದ್ರೆ ಏನಪ್ಪಾ ಇನ್ನೊಂದು ಖುಷಿ ಏನಪ್ಪಾ ಅಂತ ಇವರೇ ಯೋಚನೆ ಮಾಡೋದು. ಯಾವ್ದೋ ಒಂದು ಕೊರಿಯನ್ ಸಿನಿಮಾನೋ ಮತ್ತೆ ಯಾವ್ದೋ ಸಿನಿಮಾನೋ, ಇನ್ನೊಂದು ಯಾವ್ದು ಜಾಪನೀಸ್ ಪಿಕ್ಚರ್, ಇನ್ನೊಂದು ಯಾವ್ದು ಓಂಗ್ ಬಾಂಗ್ ತರದ್ದು ಯಾವ್ದೋ ಪಿಕ್ಚರ್ ಕದ್ಬಿಟ್ಟೇನೋ ಆನೆ ಕಥೆನೋ ಒಂಟೆ ಕಥೆನೋ ಮಾಡಿಲ್ಲ. ಸ್ವಂತ ಕಥೆ. ಇಲ್ಲಿ ಆದಂತ ಒಂದು ಈ ನೆಲದ ಮೇಲೆ ಆದಂತ ಒಂದು ಘಟನೆ ಇಟ್ಕೊಂಡು ಮಾಡಿದ್ದಾರೆ. ಅದನ್ನ ಅದು ನಾವು ಫಸ್ಟ್ ಖುಷಿ ಆಯ್ತು. ಯೋಚನೆ ಹೌದು, ತುಂಬಾ ಚೆನ್ನಾಗಿದೆ. ಸತ್ಯ ಮತ್ತೆ ಅವ್ರ ಕಾಂಬಿನೇಷನ್ ನಮ್ಮ ನಿರ್ಮಾಪಕರು ಇದು ಅವ್ರ ಪಿಕ್ಚರ್ ಯಾರು ನಿರ್ಮಾಪಕರು ಬರ್ತಾರೆ ಅಂತಂದ್ರೆ ನಮ್ಗೆ ಅವ್ರಿಗೆ ಸ್ವಾಗತವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗ ನಿರ್ಮಾಪಕರು ಉಳ್ಕೋಬೇಕು ಅನ್ನೋ ಒಂದು ಮನಸ್ಸು. ಹಂಗಾಗಿ ಅವರು ನಾನು ಮಾಡ್ತೀನಿ ಅಂತ ನೋಡಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈ ಸಿನಿಮಾ. ಇನ್ನೂ ನಮ್ಗೆ ಖುಷಿ ಆಯ್ತದೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಹೌದಲ್ಲಪ್ಪ, ಒಂದು ಈ ಬರೀ ಅದ್ರ ಸೃಜನಶೀಲತೆ ಮಾತ್ರ ಉಳಿಸ್ಕೊಂಡಿರ್ತಾ ಇರಲ್ಲ, ವ್ಯವಹಾರಾತ್ಮಕ ಸ್ವಲ್ಪ ಯೋಚನೆ ಮಾಡಿದ್ರು ಒಳ್ಳೇದು. ಅವಾಗ ಕನ್ನಡ ಚಿತ್ರರಂಗ ಕೆಟ್ಟ ಹೆಸರು ಬರಲ್ಲ. ಇಲ್ಲಿಂದಾಗಿ ನಾವು ಹೌದಪ್ಪ ನಾ ಇದು ಬಂತು ಅವ್ರು ಮತ್ತೊಂದು ಅಷ್ಟು ಸಿನಿಮಾ ಮಾಡ್ತಾರೆ, ನಾವು ಮಾಡ್ತೀವಿ ಸೆಕೆಂಡ್ರಿ. ಅವ್ರು ಸಿನಿಮಾ ಮನುಷ್ಯರಾಗ್ತಾರಲ್ಲ, ಅದ್ರ ಸಂಖ್ಯೆ ಜಾಸ್ತಿ ಮಾಡ್ಬೇಕಲ್ಲ. ನಾವು ನಿರ್ಮಾಪಕರ ಸಂಖ್ಯೆ ಆಗ್ಬೋದು, ನಮ್ ಕೆಲಸ ಮಾಡೋದ್ರ ಸಂಖ್ಯೆ, ಅದ್ರ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರ್ತದೆ. ಆ ದೃಷ್ಟಿಯಿಂದ ನಾವು ಕತೆ ಕೇಳಿದ ತಕ್ಷಣ ಎಲ್ಲರೂ ಹೌದಾ ಅನ್ಕೊಂಡು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಒಪ್ಕೊಂಡಿದ್ವಿ ಇದನ್ನ. ಅಂದ್ರೆ ಈಗ ಚಿಕ್ಕನಾಗಲೇ ಅವರು 3-4 ಕೆಲಸ ಮಾಡಿದ್ರು ನಮ್ಮ ಚಂದ್ರಚೂಡ್ ಜೊತೆಗೆ. ನಾನು ಫಸ್ಟ್ ಏನೋ ಹೌದಲ್ವಾ ಅಂತ ಅನಿಸ್ತು. ಅದ್ರ ಮೇಲೆ ಮಾಡಿದೀವಿ ಅಂತ ಆ ಒಂದೇಲೆ ನೀವು ಒಪ್ಕೊಂಡ್ಬಿಟ್ವಿ ನಾವು. ಒಪ್ಕೊಂಡಿದ್ವಿ.
ಒಂದು ನಿಧಿ ಹುಡುಕ್ತಾರೆ, ಯಾವ ತರದ ನಿಧಿ ಅನ್ನೋದು ನನಗೂ ಗೊತ್ತಿಲ್ಲ. ಇದರಲ್ಲಿ ಟ್ರೈಲರ್ ಅಲ್ಲೇ ಇದೆ ನಿಧಿ ಅಂತಂದ್ರೆ ಚಿಕ್ಕಣ್ಣ. ಅದು ಯಾವ ತರದ ನಿಧಿ, ಯಾರ್ ನಿಧಿ? ಯಾಕಲ್ಲಿ ಇರ್ತಾರೆ, ಯಾವ ಸಂದರ್ಭಗಳು, ಯಾಕೆ ಬೇಕು ನಿಮಗೆ ನಿಧಿ? ಸಿಗ್ತಾ ನಿಧಿ? ಅದನ್ನ ನೋಡ್ಬೇಕು. ಇವ್ರು ನಮ್ಮ ಹತ್ರ ಎಲ್ಲ ಹೇಳ್ತಿರ್ತಾರಪ್ಪ, ಬಾರಿ ಗೌಡ್ರಿ ಇವ್ರು, ಅಭಯಾರಣ್ಯ ಇವ್ರು ಅಂದ್ರೆ